ಹಲೋ ನಮಸ್ಕಾರ. ನಾನು ನಿಮ್ಮ ಚಿನ್ನದ ನಾಡಿನ ಹುಡುಗಿ ಸುಷ್ಮಾ. ಇದು ನನ್ನ ವೆಡ್ನೆಸ್ಡೇಯ ಮಿನಿ ವ್ಲಾಗ್ ಆಗಿರುತ್ತೆ. ಯೂಶಲಿ ನನಗೆ ಮಿನಿಯೇಚರ್ ಕುಕಿಂಗ್ ವ್ಲಾಗ್ಸ್ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ಮಾಡಬೇಕು ಅಂತ. ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾಡೋಣ. ಹಾಗೇನೆ ನಾನು ಇವತ್ತು ಹೋಗಿ 1 kg ಫಿಶ್ ನ ತಗೊಂಡ್ ಬಂದೆ. ಅವ್ರ ಹತ್ರನೇ ಸ್ಲೈಸಸ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಯೂಶಲಿ ನಾನೆಲ್ಲ ಫಿಶ್ ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ನಮ್ಮಮ್ಮ ಮಾಡ್ತಿದ್ರು, ನಮ್ಮಮ್ಮ ರಾಯರದ್ದು ವ್ರತ ಮಾಡ್ತಿರೋದ್ರಿಂದ ಈಗ ನಾನೇ ಮಾಡ್ಕೊಳ್ಬೇಕಾಗಿತ್ತು. ಫಸ್ಟಿಗೆ ನಾನಿಲ್ಲಿ ತೇಜು ಕಬಾಬ್ ಮಸಾಲವನ್ನ ಹಾಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೇನೆ ಎಣ್ಣೆಯನ್ನ ಹಾಕೊಂಡು ಈ ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡಿರುವಂತಹ ಫಿಶ್ ಸ್ಲೈಸಸ್ಗೆ ನಾನು ಈ ಪೇಸ್ಟ್ ನ ಎಲ್ಲ ಹಾಕೊಳ್ತಿದ್ದೀನಿ. ಮಸಾಲೆಯನ್ನ ಎಲ್ಲ ಹಚ್ಚಿ ಒಂದು 15 ಮಿನಿಟ್ಸ್ ಅದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕಾಗುತ್ತೆ. ಜೊತೆಗಾಗ್ಲೇ ನಾನು ನಮ್ಮ ಅಕ್ಕ ಇಬ್ರು ಒಲೆಯನ್ನ ಹಚ್ಕೊಂಡಿದ್ವಿ. ಆಮೇಲೆ ನಾವು ಮ್ಯಾರಿನೇಟ್ ಆಗಿರುವಂತಹ ಫಿಶಸ್ ನ ತವಾ ಮೇಲೆ ರೋಸ್ಟ್ ಮಾಡ್ಕೊಂಡ್ವಿ. 2 ಸೈಡ್ ನಾವು ರೋಸ್ಟ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಿರುವಂತಹ ಸೀಕ್ರೆಟ್ ಮಸಾಲ ಅಥವಾ ಸೀಕ್ರೆಟ್ ಚಟ್ನಿಯನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮಸಾಲ ಇಂದನೇ ಈ ಫಿಶ್ಗೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಆಡ್ ಆಗುತ್ತೆ. ನಿಮ್ಗೂ ಸಹ ಇದರದ್ದು ರೆಸಿಪಿ ಬೇಕು ಅಂದ್ರೆ ಚಟ್ನಿ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಹಾಕಿ 2 ಸೈಡ್ ರೋಸ್ಟ್ ಮಾಡಿದ್ಮೇಲೆ ರೆಡಿ ಆಗುತ್ತೆ ರುಚಿಯಾದ ಟೇಸ್ಟಿಯಾದ ಫಿಶ್ ತವಾ ಫ್ರೈ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸುಷ್ಮಾ ವ್ಲಾಗ್ಸ್ ಕಲರ್.